ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ವರ್ಲ್ಡ್ ಕನ್ನಡ. ಸ್ನೇಹಿತರೆ, ನಾವು ಚಿಕ್ಕವರಿರುವಾಗ ಅನೇಕ ಆಟಗಳನ್ನು ಆಡ್ತಾ ಇದ್ವಿ. ಲಗೋರಿ, ಕುಂಟೆಬಿಲ್ಲೆ, ಮರಕೋತಿ, ಕ್ರಿಕೆಟ್, ಈ ರೀತಿ ಹಲವಾರು ಆಟಗಳನ್ನು ಆಡ್ತಾ ಇದ್ವಿ. ಈ ಆಟಗಳಿಗೆ ನಮ್ಮದೇ ಆದಂಥ ರೂಲ್ಸ್ಗಳನ್ನು ಮಾಡಿಕೊಳ್ತಾ ಇದ್ವಿ. ಒಂದು ವೇಳೆ ಯಾರಾದರೂ ಒಬ್ಬ ಆ ರೂಲನ್ನು ಬ್ರೇಕ್ ಮಾಡಿದ್ರೂ ದೊಡ್ಡ ಫೈಟೇ ಆಗ್ತಾ ಇತ್ತು. ಇದು ಅನೇಕರಿಗೆ ನೆನಪಿರಬಹುದು. ಕೇವಲ ಟೈಮ್ ಪಾಸ್ಗೆ ಆಡುವಂಥ ಆಟದಲ್ಲೇ ಅಷ್ಟೆಲ್ಲ ರೂಲ್ಸ್ ಇರಬೇಕಾದ್ರೆ ಇನ್ನು ಒಂದು ಕಂಪನಿಯ ಅಥವಾ ಒಂದು ಬಿಸ್ನೆಸ್ನ ಫ್ಯೂಚರ್ನ ಡಿಸೈಡ್ ಮಾಡುವಂಥ ಅಕೌಂಟ್ಗೆ ರೂಲ್ಸ್ ಇರೋದಿಲ್ವಾ? ಖಂಡಿತವಾಗಿಯೂ ಇದೆ. ಅಕೌಂಟಿಂಗ್ನಲ್ಲಿ ಮೇಜರ್ ಆಗಿ 3 ರೂಲ್ಸ್ ಉಂಟು. ಅದನ್ನು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಕರಿತೇವೆ. ಈ ರೂಲ್ಸ್ಗಳು ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ತಿಳಿಸಿಕೊಡ್ತದೆ. ಈ ರೂಲ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಕೌಂಟ್ಸ್ ತುಂಬ ಸುಲಭ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ನಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಡೆಬಿಟ್ಸ್ ಮತ್ತು ಕ್ರೆಡಿಟ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈಗಾಗಲೇ ಡೆಬಿಟ್ ಮತ್ತು ಕ್ರೆಡಿಟ್ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ ಸ್ನೇಹಿತರೆ. ಇನ್ನು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. So let's start. Friends, accounts can be classified into 2 parts. First one is personal account and another one is impersonal account. Under impersonal account, we have 2 kinds of account. One is real account and another one is nominal account. So let's start with the personal account. Personal account is related to persons and artificial persons. ಪರ್ಸನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಮಿಸ್ಟರ್ ರಮೇಶ್, ಮಿಸ್ಟರ್ ಸುರೇಶ್, ಮಿಸ್ಟರ್ ಕಾರ್ತಿಕ್, ಮಿಸ್ಟರ್ ರಾಮ್ ಯಾರೇ ಆಗಿರಲಿ, ಅಥವಾ ಕಂಪನಿಯ ಕಸ್ಟಮರ್ಸ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಇವರೆಲ್ಲ ಪರ್ಸನ್ಸ್ ಅಲ್ವಾ? ಸೊ ದೇ ಆರ್ ಕಮ್ಸ್ ಇನ್ ಪರ್ಸನಲ್ ಅಕೌಂಟ್. ಇನ್ನು ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂದರೆ ಯಾವುದೇ ಕಂಪನಿ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಆರ್ ಆರ್ಗನೈಸೇಷನ್ಸ್, ಇವನ್ನೆಲ್ಲ ನಾವು ಆರ್ಟಿಫಿಷಿಯಲ್ ಪರ್ಸನ್ಸ್ ಆಗಿ ಟ್ರೀಟ್ ಮಾಡ್ತೇವೆ. ಯಾಕಂದರೆ ಹೇಗೆ ಮನುಷ್ಯನಿಗೆ ತನ್ನದೇ ಆದಂಥ ನೇಮ್ ಇರ್ತದೋ ಅದೇ ರೀತಿ ಇವುಗಳಿಗೂ ತನ್ನದೇ ಆದಂತಹ ನೇಮ್ಸ್ ಇರ್ತದೆ, ತನ್ನದೇ ಆದಂತಹ ಎಕ್ಸಿಸ್ಟೆನ್ಸ್ ಇರ್ತದೆ, ತನ್ನದೇ ಆದಂತಹ ಬಿಲ್ಡಿಂಗ್ಸ್ ಇರ್ತದೆ, ತನ್ನದೇ ಆದಂಥ ಅಸೆಟ್ಸ್ ಇರ್ತದೆ. ಸೊ ಇದನ್ನು ನಾವು ಆರ್ಟಿಫಿಷಿಯಲ್ ಪರ್ಸನ್ ಆಗಿ ಟ್ರೀಟ್ ಮಾಡ್ತೇವೆ. ಇನ್ನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಏನೇ ಇದ್ರೂ ಅದು ಕೂಡ ಪರ್ಸನಲ್ ಅಕೌಂಟ್ನಲ್ಲಿ ಬರ್ತದೆ. ನೆನಪಿರಲಿ, ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಸ್ ಅಲ್ಲ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್. ಸೊ ಪರ್ಸನಲ್ ಅಕೌಂಟ್ನಲ್ಲಿ ಏನೆಲ್ಲ ಬರ್ತದೆ ಅಂದರೆ ಪರ್ಸನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಪರ್ಸನ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್, ಇದೆಲ್ಲ ಪರ್ಸನಲ್ ಅಕೌಂಟ್ನಲ್ಲಿ ಬರ್ತದೆ. ಹಾಗಾದರೆ ಪರ್ಸನಲ್ ಅಕೌಂಟ್ನ ರೂಲ್ ಏನು ಅಂತ ನೋಡೋದಾದರೆ ಸ್ನೇಹಿತರೆ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ನ ಪ್ರಕಾರ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ನಲ್ಲಿಯೂ ಒಂದು ಡೆಬಿಟ್ ಮತ್ತು ಇನ್ನೊಂದು ಕ್ರೆಡಿಟ್ ಇದ್ದೇ ಇರ್ತದೆ ಅಲ್ವಾ? ಸೊ ಪರ್ಸನಲ್ ಅಕೌಂಟ್ನ ಪ್ರಕಾರ ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದ ಗೀವರ್. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಸೊ ಇದು ಪರ್ಸನಲ್ ಅಕೌಂಟ್ ಆಯಿತು. ಇನ್ನು ನೆಕ್ಸ್ಟ್ ಪಾರ್ಟ್ ಆಫ್ ಅಕೌಂಟ್ ಇಸ್ ಇಂಪರ್ಸನಲ್ ಅಕೌಂಟ್. ಇಂಪರ್ಸನಲ್ ಅಕೌಂಟ್ಸ್ ಅಂದರೆ ಅಕೌಂಟ್ಸ್ ಅದರ್ ದೆನ್ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ನ ಹೊರತುಪಡಿಸಿ ಉಳಿದದ್ದನ್ನು ನಾವು ಇಂಪರ್ಸನಲ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೇವೆ. ಇಂಪರ್ಸನಲ್ ಅಕೌಂಟ್ನಲ್ಲಿ 2 ವಿಧ ಉಂಟು. ಅದರಲ್ಲಿ ಒಂದು ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಈಸ್ ರಿಲೇಟೆಡ್ ಟು ಅಸೆಟ್ಸ್ ಆರ್ ಪ್ರಾಪರ್ಟೀಸ್. ಅಂದರೆ ಅಸೆಟ್ಸ್ ರಿಯಲ್ ಅಕೌಂಟ್ ಅಂಡರಲ್ಲಿ ಬರ್ತದೆ. ಅಸೆಟ್ಸ್ ಅಲ್ಲಿ 2 ಟೈಪ್ಸ್ ಉಂಟು. ಒಂದು ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಫಿಸಿಕಲಿ ಎಕ್ಸಿಸ್ಟ್ ಇರುವಂಥ ಅಸೆಟ್ಸ್ಗಳು, ನಾವು ಅದನ್ನು ಟಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್, ಕ್ಯಾಶ್, ಫರ್ನಿಚರ್, ಮೆಷಿನರಿ, ಇವುಗಳನ್ನು ನಾವು ಟ್ಯಾಂಜಿಬಲ್ ಅಸೆಟ್ಸ್ ಅಂತೇವೆ. ಇನ್ನೊಂದು ಟೈಪ್ ಅನ್ನು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತೇವೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಫಿಸಿಕಲಿ ಎಕ್ಸಿಸ್ಟ್ ಇರೋದಿಲ್ಲ ಆ್ಯಂಡ್ ನಮಗೆ ಅವುಗಳನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ದಿಸ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ, ಮೀನ್ಸ್ ಹಣದ ರೂಪದಲ್ಲಿ ಇವುಗಳನ್ನು ಮೆಜರ್ ಮಾಡ್ಬೋದು. ಫಿಸಿಕಲಿ ಎಕ್ಸಿಸ್ಟ್ ಇಲ್ಲದೆ ಇದ್ರೂ ಅವುಗಳು ನಮಗೆ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಗುಡ್ ವಿಲ್, ಪೇಟೆಂಟ್, ಕಾಪಿರೈಟ್, ಟ್ರೇಡ್ ಮಾರ್ಕ್ಸ್. ಗುಡ್ ವಿಲ್ ಅಂದರೆ ಏನು? ಗುಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ದ ಕಂಪನಿ. ಫರ್ನಿಚರನ್ನು ಟಚ್ ಮಾಡುವ ಹಾಗೆ ಕಂಪನಿಯ ರೆಪ್ಯುಟೇಷನನ್ನು ಟಚ್ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಆದರೂ ಗುಡ್ ವಿಲ್ ಇಸ್ ಅ ಅಸೆಟ್ ಫಾರ್ ದ ಕಂಪನಿ. ಸೊ ಸ್ನೇಹಿತರೆ, ರಿಯಲ್ ಅಕೌಂಟ್ನಲ್ಲಿ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಸೆಟ್ಸ್ಗಳು ಬರ್ತದೆ. ಇನ್ನು ರಿಯಲ್ ಅಕೌಂಟ್ನ ರೂಲ್ ಏನು ಅಂತ ನೋಡೋದಾದರೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ವಾಟ್ ಎವರ್ ವಿ ಆರ್ ಗೆಟಿಂಗ್ ವಿಲ್ ಡೆಬಿಟ್ ಇಟ್, ವಾಟ್ ಎವರ್ ವಿ ಆರ್ ಸೆಂಡಿಂಗ್ ಔಟ್ಸೈಡ್
ದಟ್ ಶುಡ್ ಬಿ ಆನ್ ದಿ ಕ್ರೆಡಿಟ್ ಸೈಡ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಇಂಪರ್ಸನಲ್ ಅಕೌಂಟ್ನಲ್ಲಿ ಸೆಕೆಂಡ್ ಟೈಪ್ ಏನಂದರೆ ಅದು ನಾಮಿನಲ್ ಅಕೌಂಟ್. ದೀಸ್ ಅಕೌಂಟ್ಸ್ ಟೈಪ್ಸ್ ಆರ್ ರಿಲೇಟೆಡ್ ಟು ಇನ್ಕಮ್ ಆರ್ ಗೇನ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್. ಏನೇ ಇನ್ಕಮ್ಸ್, ಎಕ್ಸ್ಪೆನ್ಸಸ್ ಇರಲಿ, ಗೇನ್ಸ್ ಆ್ಯಂಡ್ ಲಾಸಸ್ ಇರಲಿ, ಅದೆಲ್ಲ ನಾಮಿನಲ್ ಅಕೌಂಟ್ನಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್, ರೆಂಟ್, ಸ್ಯಾಲರಿ, ವೇಜಸ್ ಇವುಗಳೆಲ್ಲ ಎಕ್ಸ್ಪೆನ್ಸಸ್. ರೆಂಟ್ ಪೇ ಮಾಡಬೇಕು, ಎಂಪ್ಲಾಯೀಸ್ಗೆ ಸ್ಯಾಲರಿ ಕೊಡಬೇಕು, ವರ್ಕರ್ಸ್ಗೆ ವೇಜಸ್ ಕೊಡಬೇಕು, ಇದೆಲ್ಲ ಕಂಪನಿಗೆ ಎಕ್ಸ್ಪೆನ್ಸಸ್. ಇನ್ನು ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಇದೆಲ್ಲ ಇನ್ಕಮ್ಸ್. ಸೊ ಇದೇ ರೀತಿ ಏನೇ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್ಸ್ ಇದ್ರೂ ಅದು ನಾಮಿನಲ್ ಅಕೌಂಟ್ ಅಂಡರಲ್ಲಿ ಬರ್ತದೆ. ಇನ್ನು ನಾಮಿನಲ್ ಅಕೌಂಟ್ನ ರೂಲ್ ಏನು ಅಂತ ನೋಡೋದಾದರೆ, ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ಸ್ ಆ್ಯಂಡ್ ಗೈನ್ಸ್. ಏನೇ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಇದ್ರೂ ಅದು ಡೆಬಿಟ್, ಏನೇ ಇನ್ಕಮ್ಸ್ ಆ್ಯಂಡ್ ಗೈನ್ಸ್ ಇದ್ರೂ ಅದು ಕ್ರೆಡಿಟ್. ಸೊ ಇದಿಷ್ಟು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್. ಸ್ನೇಹಿತರೆ, ಈ ರೂಲ್ಸನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ವಿತ್ ದಿ ಹೆಲ್ಪ್ ಆಫ್ ಎಕ್ಸಾಂಪಲ್. ಅದಕ್ಕೂ ಮುಂಚೆ ಒಮ್ಮೆ ಚಿಕ್ಕದಾಗಿ ರಿಪೀಟ್ ಮಾಡೋಣ ಏನೆಲ್ಲ ಹೇಳಿದೆ ಅಂತ. ಅಕೌಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು 2 parts. One is personal account. Personal account is related to persons, artificial persons, and outstanding expenses and outstanding incomes. Personal account na rule, debit the receiver, credit the giver. Another one is impersonal account. Under impersonal account, we have 2 kinds of accounts. One is real account. Real account is related to tangible and intangible assets. Real account na rule, debit what comes in, credit what goes out. Another one is nominal account. It is related to incomes and gains, expenses and losses. Nominal account na rule, debit all the expenses and losses, credit all the incomes and gains. ರೂಲ್ಸ್ ಅನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಈಗ ನಾವು ಎಕ್ಸಾಂಪಲ್ಸ್ಗೆ ರೂಲ್ಸ್ ಅನ್ನು ಅಪ್ಲೈ ಮಾಡೋಣ. ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ ಅನ್ನು ಅಪ್ಲೈ ಮಾಡೋಣ ಸೊ ದ್ಯಾಟ್ ಈಸಿಯಾಗಿ ಅರ್ಥ ಆಗ್ತದೆ. ಫಸ್ಟ್ ಸ್ಟೆಪ್ ಏನಂದರೆ, ಆಸ್ ಪರ್ ಡ್ಯೂಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ಪ್ರತಿ ಟ್ರಾನ್ಸಾಕ್ಷನ್ನಲ್ಲಿಯೂ 2 ಆಸ್ಪೆಕ್ಟ್ ಇರ್ತದೆ, ಒಂದು ಡೆಬಿಟ್, ಇನ್ನೊಂದು ಕ್ರೆಡಿಟ್. ಸೊ ನಾವು ಟ್ರಾನ್ಸಾಕ್ಷನ್ಸ್ನಲ್ಲಿರೋ 2 ಅಕೌಂಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಆ ಅಕೌಂಟ್ಸ್ನ ನೇಚರ್ ಏನಂತ ನೋಡಬೇಕು. ಮೀನ್ಸ್ ಅದು ಪರ್ಸ್ನಲ್ ಅಕೌಂಟಾ, ರಿಯಲ್ ಅಕೌಂಟಾ ಆರ್ ನಾಮಿನಲ್ ಅಕೌಂಟಾ ಅಂತ ನೋಡಬೇಕು. ಅದು ಯಾವ ಅಕೌಂಟ್ ಅಂತ ಗೊತ್ತಾದ ಮೇಲೆ ಆ ಅಕೌಂಟ್ನ ರೂಲ್ಸನ್ನು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ನ ಜರ್ನಲಲ್ಲಿ ಎಂಟ್ರಿ ಮಾಡಬೇಕು. ಸೊ ಫಸ್ಟ್ ಟ್ರಾನ್ಸಾಕ್ಷನ್, ರಿಸೀವ್ಡ್ ಅನ್ ಅಮೌಂಟ್ ಫ್ರಮ್ ರಮೇಶ್. ರಿಸೀವ್ಡ್ ಅನ್ ಅಮೌಂಟ್ ಮೀನ್ಸ್ ಕ್ಯಾಶನ್ನು ರಿಸೀವ್ ಮಾಡ್ತಾ ಇದ್ದೇವೆ. ಸೊ ಒಂದು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಫ್ರಮ್ ರಮೇಶ್, ಯಾರಿಂದ? ರಮೇಶನಿಂದ. ಸೊ ಅನದರ್ ರಮೇಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಎಲ್ಲಿ ಬರ್ತದೆ? ರಿಯಲ್ ಅಕೌಂಟ್ಸ್ನಲ್ಲಿ, ಬಿಕಾಸ್ ಇಟ್ ಈಸ್ ಅ ಅಸೆಟ್. ನೆಕ್ಸ್ಟ್ ರಮೇಶ್ ಈಸ್ ಅ ಪರ್ಸನ್, ಸೊ ಪರ್ಸನಲ್ ಅಕೌಂಟ್ನಲ್ಲಿ ರಮೇಶ್ ಬರ್ತಾನೆ. ರಿಯಲ್ ಅಕೌಂಟ್ಸ್ನ ರೂಲ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್. ಇಲ್ಲಿ ನಾವು ಕ್ಯಾಶನ್ನು ರಿಸೀವ್ ಮಾಡ್ತಾ ಇದ್ದೇವೆ, ಕ್ಯಾಶ್ ಬಿಸ್ನೆಸ್ಗೆ ಬರ್ತಾ ಇದೆ, ಸೊ ಕ್ಯಾಶ್ ಡೆಬಿಟ್. ನೆಕ್ಸ್ಟ್ ರಮೇಶ್, ವಿ ಆರ್ ರಿಸೀವಿಂಗ್ ಕ್ಯಾಶ್ ಫ್ರಮ್ ರಮೇಶ್, ಮೀನ್ಸ್ ರಮೇಶ್ ಗಿವಿಂಗ್ ದಿ ಕ್ಯಾಶ್. ಪರ್ಸನಲ್ ಅಕೌಂಟ್ಸ್ನ ರೂಲ್ ಏನು? ಕ್ರೆಡಿಟ್ ಈಸ್ ದ ಗಿವರ್, ಸೊ ರಮೇಶ್ ಈಸ್ ಕ್ರೆಡಿಟ್. ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ರಮೇಶ್ ಅಕೌಂಟ್. ಪರ್ಚೇಸ್ಡ್ ಮೆಷಿನರಿ ವರ್ತ್ ಫಾರ್ ಕ್ಯಾಶ್ ₹50,000. ಮೆಷಿನರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ, ಸೊ ಒಂದು ಮೆಷಿನರಿ ಅಕೌಂಟ್. ವರ್ತ್ ಫಾರ್ ಕ್ಯಾಶ್ ಮೀನ್ಸ್ ಕ್ಯಾಶ್ ಕೊಟ್ಟು ಮೆಷಿನರಿಯನ್ನು ಪರ್ಚೇಸ್ ಮಾಡ್ತಿದ್ದೇವೆ, ಸೊ ಅನದರ್ ಒನ್ ಈಸ್ ಕ್ಯಾಶ್ ಅಕೌಂಟ್. ಮೆಷಿನರಿ ಒಂದು ಅಸೆಟ್, ಸೊ ಅದು ರಿಯಲ್ ಅಕೌಂಟ್ನಲ್ಲಿ ಬರ್ತದೆ. ಇನ್ನು ಕ್ಯಾಶ್ ಕೂಡ ಒಂದು ಅಸೆಟ್, ಅದು ಕೂಡ ರಿಯಲ್ ಅಕೌಂಟ್ನಲ್ಲಿ ಬರ್ತದೆ. ರಿಯಲ್ ಅಕೌಂಟ್ಸ್ನ ರೂಲ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾವು ಮೆಷಿನರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ, ಮೀನ್ಸ್ ಬಿಸ್ನೆಸ್ಗೆ ಮೆಷಿನರಿ ಬರ್ತಾ ಇದೆ, ಸೊ ಮೆಷಿನರಿ ಈಸ್ ಡೆಬಿಟ್. ಆ್ಯಂಡ್ ಅದಕ್ಕೆ ಬದಲಾಗಿ ಕ್ಯಾಶನ್ನು ಪೇ ಮಾಡ್ತಾ ಇದ್ದೇವೆ, ಬಿಸ್ನೆಸ್ನಿಂದ ಕ್ಯಾಶ್ ಹೋಗ್ತಾ ಇದೆ, ಸೊ ಕ್ಯಾಶ್ ಇಸ್ ಕ್ರೆಡಿಟ್. ನೆಕ್ಸ್ಟ್ ಜರ್ನಲ್ ಎಂಟ್ರಿ, ಮೆಷಿನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ರೆಂಟ್ ಪೇಯ್ಡ್ ₹5,000. ರೆಂಟ್ ಪೇಯ್ಡ್ ಈಸ್ ಅ ಎಕ್ಸ್ಪೆನ್ಸ್ ಫಾರ್ ದ ಬಿಸ್ನೆಸ್. ಎಕ್ಸ್ಪೆನ್ಸಸ್ ಎಲ್ಲಿ ಬರ್ತದೆ? ನಾಮಿನಲ್ ಅಕೌಂಟ್ನಲ್ಲಿ. ಒಂದು ರೆಂಟ್ ಅಕೌಂಟ್ ಆಯಿತು. ಇನ್ನೊಂದು ರೆಂಟ್ ಅನ್ನು ಹೇಗೆ ಪೇ ಮಾಡ್ತೇವೆ? ಥ್ರೂ ಕ್ಯಾಶ್. ಕ್ಯಾಶ್ನ ಮೂಲಕ ರೆಂಟ್ ಪೇ ಮಾಡ್ತೇವೆ, ಸೊ ಅನದರ್ ಒನ್ ಈಸ್ ಕ್ಯಾಶ್ ಅಕೌಂಟ್.
ನಾಮಿನಲ್ ಅಕೌಂಟ್ನ ರೂಲ್ಸ್ ಏನು? ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ರೆಂಟ್ ಇಸ್ ಅ ಎಕ್ಸ್ಪೆನ್ಸ್, ದೆನ್ ಇಟ್ ಈಸ್ ಡೆಬಿಟ್. ನೆಕ್ಸ್ಟ್ ಕ್ಯಾಶ್ ಈಸ್ ಅ ಅಸೆಟ್. ಅಸೆಟ್ಸ್ ರಿಯಲ್ ಅಕೌಂಟ್ನಲ್ಲಿ ಬರ್ತದೆ. ರಿಯಲ್ ಅಕೌಂಟ್ನ ರೂಲ್ ಏನು? ಕ್ರೆಡಿಟ್ ವಾಟ್ ಗೋಸ್ ಔಟ್. ರೆಂಟ್ ಪೇಯ್ಡ್ ಮೀನ್ಸ್ ಕ್ಯಾಶನ್ನು ಪೇ ಮಾಡ್ತಾ ಇದ್ದೇವೆ, ಅಂದರೆ ಬಿಸ್ನೆಸ್ನಿಂದ ಕ್ಯಾಶ್ ಹೋಗ್ತಾ ಇದೆ. ಸೊ ಕ್ಯಾಶ್ ಈಸ್ ಕ್ರೆಡಿಟ್. ಜರ್ನಲ್ ಎಂಟ್ರಿ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಫ್ರೆಂಡ್ಸ್, ಇದಿಷ್ಟು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ನ ಬಗ್ಗೆ ಆಯಿತು. ಗೂಗಲ್ನಲ್ಲಿ ಬೇಕಾದಷ್ಟು ಟ್ರಾನ್ಸಾಕ್ಷನ್ಸ್ಗಳ ಎಕ್ಸಾಂಪಲ್ ಸಿಗ್ತದೆ. ಸೊ ಈ ರೂಲ್ಸ್ಗಳನ್ನು ಅಲ್ಲಿ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಅಕೌಂಟ್ಸ್ ನಿಮಗೆ ಈಸಿ ಆಗ್ತಾ ಹೋಗ್ತದೆ. ಇದು ನನ್ನ ಕಡೆಯಿಂದ ಒಂದು ನಿಮಗೆ ಸ್ಮಾಲ್ ಟಿಪ್ಸ್. ಸೊ ಐ ಹೋಪ್ ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ನೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡುವುದರ ಮೂಲಕ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್.